ಪ್ರಪಂಚದ ಅತ್ಯಂತ ದೊಡ್ಡ ಧಾರ್ಮಿಕ ಕಾರ್ಯಕ್ರಮವಂತ ಮಹಾಕುಂಭಮೇಳಕ್ಕೆ 3 ದಿನಗಳ ಪ್ರಯಾಣ, 1850 ಕಿಲೋಮೀಟರ್ಗಳ ಜರ್ನಿ, ಸುಮಾರು 3,000 ರೂಪಾಯಿ ಟೋಲು, ಒಂದು 150 ಲೀಟರ್ ಡೀಸೆಲ್ ಅನ್ನು ಹಾಕಿಸ್ಕೊಂಡು ಕೊನೆಗೂ ಪ್ರಯಾಗ್ರಾಜನ ತಲುಪಿ ನಾನು ಒಂದು ಅಮೃತ ಸ್ನಾನವನ್ನು ಮಾಡಿ ಮುಗಿಸಿದೆ. ಯಾರೆಲ್ಲ ಜರ್ನಿ ಮಾಡ್ತಾ ಇರ್ತೀರಾ ಅವ್ರ ತರ ಭಯದಲ್ಲೇ ನಾನು ಹೋಗಿದ್ದು, ಎಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೋ ಏನಾಗುತ್ತೋ ಅಂತ ಹೇಳಿ. ಆದ್ರೆ ದೇವ್ರ ದಯದಿಂದ ನಾನು ಮಧ್ಯರಾತ್ರಿ ಹೋಗಿದ್ರಿಂದ ನನಗೆ ಯಾವುದೇ ತರ ಸಮಸ್ಯೆ ಆಗಿಲ್ಲ. ಪ್ರಯಾಗ್ರಾಜ್ ಇರ್ತಕ್ಕಂಥ 23 ಸೆಕ್ಟರ್ಗಳಲ್ಲಿ 7 ಕಡೆ ಸಂಗಮದ ತ್ರಿವೇಣಿ ಸಂಗಮದ ನೀರನ್ನ ಬರೋ ಹಾಗೆ ಮಾಡಿದ್ದಾರೆ ಯೋಗಿಜಿ ಅವರು. ಸೊ ಹಾಗಾಗಿ ನೀವು ಹೋಗಿ ಯಾವುದೇ ಸಂಗಮದಲ್ಲಿ ಸ್ನಾನ ಮಾಡಿದ್ರು ಕೂಡ ಅದು ತ್ರಿವೇಣಿ ಸಂಗಮದ ಸ್ನಾನವೇ ಆಗಿರುತ್ತೆ. ಪ್ರಯಾಗ್ರಾಜ್ ಒಳಗಡೆ ನಿಮ್ಗೆ ಇರ್ತಕ್ಕಂಥ ಪಾರ್ಕಿಂಗ್ ವ್ಯವಸ್ಥೆಯಿಂದ ಸುಮಾರು 5 ರಿಂದ 6 ಕಿಲೋಮೀಟರ್ ನೀವು ನಡಿಲೇಬೇಕಾಗತ್ತೆ ಸಂಗಮ ತಲುಪೋದಕ್ಕೆ. ಹಾಗೆ ನಾನ್ ಸೆಲೆಕ್ಟ್ ಮಾಡ್ಕೊಂಡಿದ್ದು ಸೆಕ್ಟರ್ 19, 20, ಯಾಕಂದ್ರೆ ನಾಗಾ ಸಾಧುಗಳ ಭೇಟಿ ಹಾಗೂ ನೋಡೋದಕ್ಕೋಸ್ಕರ. ಪ್ರಯಾಗ್ರಾಜ್ ಒಳಗಡೆ ನಿಮ್ಗೆ ಇಸ್ಕಾನ್ ಸೇರಿದಂಗೆ ತುಂಬಾ ಆಶ್ರಮಗಳಿದೆ. ನಿಮ್ಗೆ ಅಲ್ಲೆಲ್ಲ ಊಟದ ವ್ಯವಸ್ಥೆ ಕೂಡ ಇದೆ. ಊಟಕ್ಕೆ ಯಾವುದೇ ತರ ಸಮಸ್ಯೆ ಆಗೋದಿಲ್ಲ. ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ನೀವು ನಡಿಲೇಬೇಕಾಗಿರುವಂತದ್ದು. ಮಹಾಕುಂಭಮೇಳಕ್ಕೆ ಜರ್ನಿ ಮಾಡಬೇಕು ಅಂತ ಇರೋರು, ಹಾಗೆ ಕುಂಭಮೇಳದ ಬಗ್ಗೆ ತಿಳ್ಕೊಬೇಕು ಅಂತ ಇರೋರಿಗೆ ನನ್ನ 3 ದಿನದ ಪ್ರಯಾಣ ಹಾಗೆ ಕುಂಭಮೇಳದಲ್ಲಿ ಆದಂತ ಅನುಭವದ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯ ವಿಡಿಯೋವನ್ನ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಅಂತ ಟ್ರಾವೆಲಿಂಗ್ ಟ್ರಕ್ಕರ್ ನಲ್ಲಿ ಇದೆ. 3 ದಿನ ಜರ್ನಿ, 3 ವಿಡಿಯೋ, ಹಾಗೆ ಕುಂಭಮೇಳದ ಒಂದು ವಿಡಿಯೋ ಎಲ್ಲ ಹೋಗಿ ನೋಡಿ. ಹಾಗೆ ಫಾಲೋ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಧನ್ಯವಾದಗಳು.